ಸೊ ನಾವು ಒಂದು ಎಕ್ಸಸೈಸ್ ಮಾಡುವ. ನೆಕ್ಸ್ಟ್ ಲೆಟ್ಸ್ ಟೇಕ್ ಅನ್ ಎಕ್ಸಾಂಪಲ್ ಆ್ಯಂಡ್ ವಿಲ್ ಟ್ರೈ ಟು ಡೂ ಅ ಫಾರ್ ಲೂಪ್ ಫಾರ್ ಅ ರಿಯಲ್ ಯೂಸ್ ಕೇಸ್. ಆಯಿತಾ? ನೀವು ಒಂದು ಬ್ಯಾಂಕಿಂಗ್ ಅಪ್ಲಿಕೇಶನ್ ಮಾಡ್ತಾ ಇದ್ದೀರಿ. ಒಬ್ಬ ಅಕೌಂಟ್ ಹೋಲ್ಡರ್ದು ಇಂಡಿವಿಜುವಲ್ ಅಕೌಂಟ್ಸ್ ಇರ್ತದಲ್ಲ, ಮೇ ಬಿ ಒಂದು ಸೇವಿಂಗ್ಸ್ ಅಕೌಂಟ್ ಇರ್ಬೋದು, ಒಂದು ಕರೆಂಟ್ ಅಕೌಂಟ್ ಅಥವಾ ಫಿಕ್ಸ್ಡ್ ಡೆಪಾಸಿಟ್, ಅದು ಇಂಡಿವಿಜುವಲ್ ಅಕೌಂಟ್ ಬ್ಯಾಲೆನ್ಸನ್ನು ಟೋಟಲ್ ಮಾಡುವ ಒಂದು ಯೂಸ್ ಕೇಸನ್ನು ಯೂಸ್ ಮಾಡಿಬಿಟ್ಟು, ಸಿನಾರಿಯೋನ ಯೂಸ್ ಮಾಡಿಬಿಟ್ಟು ವಿಲ್ ಟ್ರೈ ಟು ರನ್ ಅ ಫಾರ್ ಲೂಪ್ ಫಾರ್ ದಟ್. ನಾನು ಇದನ್ನೆಲ್ಲ ಕ್ಲಿಯರ್ ಮಾಡ್ತೇನೆ ಆ್ಯಂಡ್ ವಿ ವಿಲ್ ಡಿಫೈನ್ ಅ ಲಿಸ್ಟ್ ಆಫ್ ಬ್ಯಾಲೆನ್ಸ್. ಈಗ ಇವ್ರದ್ದು ಇದೆಯಲ್ಲ 234, 123, ಅದನ್ನು ಒಂದು ಲಿಸ್ಟಿಗೆ ಹಾಕು. ಈ ಒಂದು 200 ರೂಪಾಯಿ ಇದೆ, ಇನ್ನೊಂದು 1000 ರೂಪಾಯಿ ಇದೆ, ಇನ್ನೊಂದು ಒಂದು 12,000 ಇದೆ. ಇದನ್ನು ವಿ ಹ್ಯಾವ್ ಅ ಲಿಸ್ಟ್ ಆಫ್ ಅಕೌಂಟ್ ಬ್ಯಾಲೆನ್ಸ್ ಆ್ಯಂಡ್ ವಿಲ್ ಪುಟ್ ಇಟ್ ಇನ್ ಅಸೈನ್ ಟು ಅ ವೇರಿಯೇಬಲ್. ಇಂಡಿವಿಜುವಲ್ ಅಕೌಂಟ್ ಬ್ಯಾಲೆನ್ಸ್ ಅಂತ ಒಂದು ಡಿಫೈನ್ ಮಾಡಿಬಿಟ್ಟು ಒಂದು ಲಿಸ್ಟ್ ವೇರಿಯೇಬಲ್ಗೆ ಹಾಕ್ತೇನೆ. ಅದಾದ ಮೇಲೆ ವಾಟ್ ಐ ವಿಲ್ ಡೂ, ಇದರ ಟೋಟಲ್ ಫೈಂಡ್ ಔಟ್ ಮಾಡಬೇಕು ನಾನು. ಸೊ ಟೋಟಲ್ ಈಸ್ ಈಕ್ವಲ್ ಟು ಒಂದು 0 ಅಂತ ಇನಿಷಿಯಲಿ ಹಾಕುವ. ಒನ್ ವೇ ಟು ಫೈಂಡ್ ದಿಸ್ ಇಸ್, ನೀವು ಅದರ ಪೊಸಿಷನಲ್ ಇಂಡೆಕ್ಸ್ ಯೂಸ್ ಮಾಡಿಬಿಟ್ಟು ಯು ಕ್ಯಾನ್ ಆಕ್ಸೆಸ್, ಅದನ್ನು ಪ್ಲಸ್ ಮಾಡ್ತಾ ಹೋದರೂ ಆಗ್ತದೆ. ಓಕೆ, ಬಟ್ ದಿಸ್ ಒನ್ ಇಸ್ ಕ್ಯಾನ್ ಬಿ ಯೂಸ್ಫುಲ್ ಫಾರ್ ಅ ಸ್ಮಾಲ್ ಅಮೌಂಟ್ ಆಫ್ ಡೇಟಾ. ಆದರೆ 1, 2, 10 ಇರೋ ತನಕ ಯು ಕ್ಯಾನ್ ಡೂ ಇಟ್, ಒಂದು ಆ್ಯಡ್ ಮಾಡ್ತಾ ಹೋಗ್ಬೋದು. ಬಟ್ ಸೇ ಇಫ್ ಯು ಹ್ಯಾವ್ ಅ ಲಾಟ್ ಆಫ್ ಡೇಟಾ, ಲಕ್ಷಗಟ್ಟಲೆ ಡೇಟಾ ಇರುವಾಗ ಯು ಕಾಂಟ್ ರನ್ ದಿಸ್. ಆವಾಗ ಯು ಯೂಸ್ ಅ ಫಾರ್ ಲೂಪ್. ಫಾರ್ ಲೂಪ್ ಅಲ್ಲಿ ಫಾರ್ ಇಂಡಿವಿಜುವಲ್ ಅಕೌಂಟ್, ಓಕೆ, ವಿ ವಿಲ್ ಟ್ರೈ ಟು ಟೇಕ್ ಇಂಡಿವಿಜುವಲ್ ಅಕೌಂಟ್, ಒಂದು ಟೆಂಪರರಿ ವೇರಿಯೇಬಲ್ ಡಿಫೈನ್ ಮಾಡಿಬಿಟ್ಟು ಇನ್ ದ ಲಿಸ್ಟ್. ಓಕೆ, ದಿಸ್ ಇಸ್ ಅ ಅಕೌಂಟ್ ಬ್ಯಾಲೆನ್ಸ್ ಲಿಸ್ಟ್ ಅಲ್ಲ. ಸೊ ದಿಸ್ ಇಸ್ ಅ ಲಿಸ್ಟ್. ನಾನು ಇದನ್ನು ರೀನೇಮ್ ಮಾಡ್ತೇನೆ. ಸೊ ಇಲ್ಲಿ ಇಂಡಿವಿಜುವಲ್ ಅಕೌಂಟ್ ಲಿಸ್ಟ್ ಸೊ ಎವ್ರಿ ಅಕೌಂಟ್ ನಾವು ಲೂಪ್ ಮಾಡ್ತಾ ಇದ್ದೇವೆ ಈ ಡೇಟಾ ಲಿಸ್ಟಲ್ಲಿ. ಸೊ ಅದನ್ನು ನಾವು ಒಂದು ಟೆಂಪರರಿ ವೇರಿಯೇಬಲ್ ಲಿಸ್ಟ್ ಸೇವ್ ಮಾಡಿಬಿಟ್ಟು ಐ ಆಮ್ ರನ್ನಿಂಗ್ ಅ ಟೋಟಲ್. ಓಕೆ, ಟೋಟಲ್ ನಾವು ಫೈಂಡ್ ಮಾಡಬೇಕಲ್ಲ. ಸೊ ಇದು ಒಂದೊಂದೇ ಐಟಮ್ ಬಂದಾಗ ಅದನ್ನು ನಾನು ಟೋಟಲಿಗೆ ಆ್ಯಡ್ ಮಾಡ್ತಾ ಹೋಗ್ತೇನೆ. ಸೊ ಟೋಟಲ್ ಪ್ಲಸ್ ಇಂಡಿವಿಜುವಲ್ ಅಕೌಂಟ್ ಬ್ಯಾಲೆನ್ಸ್ ಇದು. ಸೊ ಇದನ್ನು ನಾನು ಆಮೇಲೆ ಎಂಡ್ ಆಫ್ ದ ಲೂಪ್ ವಿಲ್ ಟ್ರೈ ಟು ಪ್ರಿಂಟ್ ಇಟ್ ಆ್ಯಂಡ್ ಸಿ. ಸೊ ಲೆಟ್ಸ್ ನಾಟ್ ಟೇಕ್ ದಿಸ್, ವಿಲ್ ಟೇಕ್ ಅ ಈಸಿಯರ್ ಒನ್ ಆ್ಯಂಡ್ ಟ್ರೈ. ಆಯಿತಾ? 200 ರೂಪಾಯಿ, ಸೊ ದಟ್ ನಾವು ವ್ಯಾಲಿಡೇಟ್ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ. 10, 200, 4000 ಅಂತ ಹಾಕಿಬಿಟ್ಟು ವಿಲ್ ರನ್ ದಿಸ್. ಸೊ ಇದು ರನ್ ಮಾಡಲಿಕ್ಕೆ ನಾನು ಟು ಪ್ರಿಂಟ್ ದ ಟೋಟಲ್. ಓಕೆ, ಟೋಟಲ್ ನೋಡುವ. ಸೊ ಇಫ್ ಯು ಸಿ ಇಟ್ಸ್ ಆ್ಯಡಿಂಗ್ ಅಪ್. ಸೊ ಇಟ್ಸ್ ರನ್ನಿಂಗ್ ಇಂಡಿವಿಜುವಲ್ ಐಟಮ್ಸ್ ಮೇಲೆ ಲಾಜಿಕ್ ರನ್ ಮಾಡ್ತಾ ಇದೆ ಯೂಸಿಂಗ್ ದ ಫಾರ್ ಲೂಪ್ ಆ್ಯಂಡ್ ಇಟ್ಸ್ ಆ್ಯಡಿಂಗ್ ಒನ್ ಆಫ್ಟರ್ ದ ಅದರ್. 0 ಇಂದ ಫಸ್ಟ್ ಐಟ್ರೇಷನ್ ಇಸ್ 0 ಇರ್ತದೆ ಟೋಟಲ್, 0 + 10. ಬೇಕಿದ್ರೆ ಯು ಕ್ಯಾನ್ ಯೂಸ್ ಅ ಪ್ರಿಂಟ್ ಸ್ಟೇಟ್ಮೆಂಟ್ ಆ್ಯಂಡ್ ಸಿ ಹೌ ಇಟ್ ವರ್ಕ್ಸ್. ಪ್ರಿಂಟ್ ಇಲ್ಲಿ ಇಂಡಿವಿಜುವಲ್ ಪ್ರಿಂಟ್ ಹಾಕಿದರೆ ನಿಮಗೆ ಆ್ಯಕ್ಚುಯಲ್ ವ್ಯಾಲ್ಯೂ ಏನು ಬರ್ತಾ ಇದೆ ಅಂತ ನೋಡ್ಬೋದು. ಓಕೆ, ಸೊ ದಟ್ಸ್ ಅಬೌಟ್ ಇಟ್. ದಟ್ಸ್ ಹೌ ಅ ಫಾರ್ ಲೂಪ್ ಕುಡ್ ಬಿ ಯೂಸ್ ಇನ್ ಅ ರಿಯಲ್ ವರ್ಲ್ಡ್ ಸಿನಾರಿಯೋ. ನೆಕ್ಸ್ಟ್ ಸ್ಟೆಪ್ ನಾವೇನು ಮಾಡುವ ಅಂದರೆ, ಈಗ ನಾವು ಲಿಸ್ಟ್ ಆಫ್ ನಂಬರ್ಸ್ ಮೇಲೆ ಆಪ್ರೇಟ್ ಮಾಡಿದ್ದಲ್ಲ, ವಿ ವಿಲ್ ಟ್ರೈ ಟು ಯೂಸ್ ಅ ಲಿಸ್ಟ್ ಆಫ್ ಸ್ಟ್ರಿಂಗ್ ಮತ್ತು ಅದರ ಮೇಲೆ ಹೇಗೆ ಇದು ಮಾಡೋದು, ಆಕ್ಸೆಸ್ ಮಾಡೋದು ಮತ್ತು ಹೇಗೆ ಆಪರೇಷನ್ಸ್ ಮಾಡೋದು ಅಂತ ನೋಡು. ಐ ಕ್ಲಿಯರ್ ದಿಸ್ ಆಫ್ and we will take an example. First what we will do is we will try to define a normal string. Okay, so I'll define a string variable, or maybe directly we will use it for item in MicroDegree. Okay, I'll use MicroDegree and we will see how it loops through a string. ಅದಕ್ಕೆ ನಾನೊಂದು ಪ್ರಿಂಟ್ ಹಾಕಿಬಿಟ್ಟು we will try to see how it works. Individual item ಇದೆಯಲ್ಲ, so individual item ಕಿಂತ I will show you. This is an individual character. Actually it will loop through a character and this. So if you see, ನೀವು ಅಲ್ಲಿ ಫಾರ್ ಲೂಪ್ ಹಾಕಿದ್ರೆ ಒಂದು ಸ್ಟ್ರಿಂಗ್ ಮೇಲೆ ಅದು ಇಂಡಿವಿಜುವಲ್ ಕ್ಯಾರೆಕ್ಟರನ್ನು ಐಟ್ರೇಟ್ ಮಾಡ್ತಾ ಹೋಗ್ತದೆ. ಸೊ ಫಸ್ಟ್ ರೌಂಡಲ್ಲಿ 1 ಎಮ್ಮಿಗೆ ಹೋಗ್ತದೆ. ಓಕೆ, ಇಟ್ ವಿಲ್ ಅಸೈನ್ ಎಮ್ ಟು ದಿಸ್ ಕ್ಯಾರೆಕ್ಟರ್. ಆ ಕ್ಯಾರೆಕ್ಟರ್ಗೆ ಎಮ್ ಅನ್ನು ಅಸೈನ್ ಮಾಡಿ ಅದು ಪ್ರಿಂಟ್ ಮಾಡ್ತಾ ಇದೆ. ಅದಾದಮೇಲೆ ಐ ಅನ್ನು ಪ್ರಿಂಟ್ ಮಾಡ್ತಾ ಇದೆ. ಅದಾದಮೇಲೆ ಸಿ. ಸೊ ಇಟ್ಸ್ ಲೂಪಿಂಗ್ ಮೇ ಬಿ 5 + 6 11 ಟೈಮ್ಸ್ ಅದು ಲೂಪ್ ಮಾಡಿ ಪ್ರಿಂಟ್ ಮಾಡ್ತಾ ಇದೆ. ಸೊ ದಟ್ಸ್ ಹೌ ಇಟ್ ವರ್ಕ್ಸ್ ಫಾರ್ ಅ ಸಿಂಗಲ್ ಸ್ಟ್ರಿಂಗ್. ಓಕೆ, ಸೊ ದಟ್ಸ್ ಅ ಸಿಂಗಲ್